ಯಾರೊಂದಿಗೂ ಲಾಬಿ ಮಾಡಲಿಲ್ಲ, ಡೆಲ್ಲಿಗೂ ಕೂಡ ದೌಡಾಯಿಸಲಿಲ್ಲ. ಆದರೂ ಕೂಡ ಬ್ಯಾಟರಾಯನಪುರದ ಕೃಷ್ಣ ಬೈರೇಗೌಡರಿಗೆ ಮಂತ್ರಿಗಿರಿ ಒಲಿದಿದೆ. ಯಾರೊಂದಿಗೂ ಕೂಡ ಲಾಬಿ ಮಾಡಲಿಲ್ಲ, ದೆಹಲಿ ಕೂಡ ಹೋಗಿರಲಿಲ್ಲ ಅವರು. ಆದರೂ ಕೂಡ ಬ್ಯಾಟರಾಯನಪುರದ ಕೃಷ್ಣ ಬೈರೇಗೌಡರಿಗೆ ಮಂತ್ರಿಗಿರಿ ಸಿಕ್ಕಿದೆ. ಬೇರೆಯವರು ಡೆಲ್ಲಿಗೆ ಹೋಗಿ ಲಾಬಿ ಮಾಡ್ತಿದ್ರೆ ಸ್ವಕ್ಷೇತ್ರದಲ್ಲೇ ಇದ್ರು ಕೃಷ್ಣ ಬೈರೇಗೌಡರು. ಮಾಡಿದ ಕೆಲಸ ಕೈ ಹಿಡಿಯುತ್ತೆ ಅನ್ನೋ ನಂಬಿಕೆಯಲ್ಲಿದ್ದಂತಹ ಶಾಸಕ ಹಾಸನಾಂಬೆ ಕೃಪೆಯಿಂದ ಮತ್ತೆ ಸಚಿವರಾಗಿದ್ದಾರೆ ಕೃಷ್ಣ ಬೈರೇಗೌಡ. ಹಾಸನಾಂಬ ಜಾತ್ರೆಯನ್ನ ಶಿಸ್ತುಬದ್ಧವಾಗಿ ನಡೆಸಿಕೊಟ್ಟಿದ್ರು ಕೃಷ್ಣ ಬೈರೇಗೌಡರು. ಇದೀಗ ಕೃಷ್ಣ ಬೈರೇಗೌಡರ ಮುಂದಾಳತ್ವಕ್ಕೆ ಸಿಕ್ಕಿದೆ ಸಾರ್ವಜನಿಕರಿಂದ ಮೆಚ್ಚುಗೆ. ಜಾತ್ರಾ ಉತ್ಸವ ಯಶಸ್ವಿ, ಪ್ರಸನ್ನಳಾದ ದೇವಿ ಒಲಿದು ಬಂತು ಕೊನೆಗೂ ಅದೃಷ್ಟ. ಹಾಸನಾಂಬ ಆಶೀರ್ವಾದದಿಂದಲೇ ಇದೀಗ ಸಚಿವ ಗಿರಿ ಸಿಕ್ಕಿದೆ ಅನ್ನುವಂತಹ ಚರ್ಚೆ ಶುರುವಾಗ್ತಾ ಇದೆ. ಇತ್ತ ಅಜ್ಜಯ್ಯನ ಆಶೀರ್ವಾದದಿಂದ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಒಲಿದಿದೆ ಎನ್ನುವಂತಹ ಚರ್ಚೆಗಳು, ಮಾತುಗಳು ಕೇಳಿ ಬರ್ತಾ ಇದೆ. ಯಾರೊಂದಿಗೂ ಕೂಡ ಲಾಬಿ ಮಾಡಲಿಲ್ಲ, ದೆಹಲಿಗೂ ಕೂಡ ದೌಡಾಯಿಸಿರ್ಲಿಲ್ಲ. ಆದ್ರೂ ಕೂಡ ಬ್ಯಾಟರಾಯನಪುರದ ಕೃಷ್ಣ ಬೈರೇಗೌಡರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಬೇರೆಯವರೆಲ್ಲರೂ ಕೂಡ ದೆಹಲಿಗೆ ಹೋಗಿದ್ರು, ಲಾಬಿಯನ್ನ ಮಾಡ್ತಿದ್ರು, ಆದ್ರೆ ಸ್ವಕ್ಷೇತ್ರದಲ್ಲೇ ಉಳಿದುಕೊಂಡಿದ್ರು. ಮಾಡಿದ ಕೆಲಸ ಕೈ ಹಿಡಿಯುತ್ತೆ ಅನ್ನುವ ನಂಬಿಕೆಯಲ್ಲಿದ್ರು ಶಾಸಕ ಕೃಷ್ಣ ಬೈರೇಗೌಡರು. ಇದೀಗ ಹಾಸನಾಂಬ ಕೃಪೆಯಿಂದ ಮತ್ತೆ ಸಚಿವರಾಗಿದ್ದಾರೆ ಕೃಷ್ಣ ಬೈರೇಗೌಡ. ಹಾಸನಾಂಬ ಜಾತ್ರೆಯನ್ನ ಶಿಸ್ತುಬದ್ಧವಾಗಿ ನಡೆಸಿಕೊಟ್ಟಿದ್ರು ಅವತ್ತು. ಇದೀಗ ಕೃಷ್ಣ ಬೈರೇಗೌಡರ ಮುಂದಾಳತ್ವಕ್ಕೆ ಅವತ್ತೇ ಕೂಡ ಸಿಕ್ಕಿತ್ತು ಸಾರ್ವಜನಿಕರಿಂದ ಮೆಚ್ಚುಗೆ. ಜಾತ್ರಾ ಉತ್ಸವ ಯಶಸ್ವಿಯಾಗಿತ್ತು. ಇದೀಗ ಪ್ರಸನ್ನಳಾದ ದೇವಿ ಒಲಿದು ಬಂದಿದೆ ಅದೃಷ್ಟ. ಹಾಸನಾಂಬ ಆಶೀರ್ವಾದದಿಂದಲೇ ಇದೀಗ ಸಚಿವ ಗಿರಿ ಸಿಕ್ಕಿದೆ ಅನ್ನುವಂತಹ ಚರ್ಚೆ. ಜೊತೆಗೆ ಅತ್ತ ಅಜ್ಜಯ್ಯನ ಆಶೀರ್ವಾದದಿಂದ ಡಿಕೆ ಶಿವಕುಮಾರ್ ಅವ್ರಿಗೂ ಕೂಡ ಸಿಎಂ ಪಟ್ಟ ಒಲಿದು ಬಂದಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ನಿಜಕ್ಕೂ ಕೂಡ ಕೃಷ್ಣ ಬೈರೇಗೌಡರು ತಾವಾಯಿತು, ತಮ್ಮ ಕೆಲಸ ಆಯಿತು ಅಂತಾನೆ ಇರುವಂತಹ ವ್ಯಕ್ತಿ. ತಮ್ಮ ಕ್ಷೇತ್ರದಲ್ಲಿ ಏನೇನು ಆಗ್ತಾ ಇದೆ, ಏನೇನು ಆಗಬೇಕು, ಜನರ ಸಮಸ್ಯೆ ಏನು, ಆ ಕಡೆಗೆ ಜಾಸ್ತಿ ಒತ್ತನ್ನ ಕೊಡ್ತಾರೆ, ಅಭಿವೃದ್ಧಿ ಕಡೆಗೆ ಒಲವನ್ನ ತೋರಿಸ್ತಾರೆ. ಆ ಎಲ್ಲ ಕಾರಣದಿಂದ ನೋಡಿ ಇವತ್ತು ಅವರಿಗೆ ತಾನಾಗೆ ತಾನು ಮಾಡಿದಂತಹ ಕೆಲಸಕ್ಕೆ ಈಗ ಸಚಿವ ಗಿರಿ ಸಿಕ್ಕಿರುವಂತದ್ದು, ಸಚಿವರಾಗಿದ್ದಾರೆ. ಎಲ್ಲೂ ಕೂಡ ಕೃಷ್ಣ ಬೈರೇಗೌಡರು ಕಾಣಿಸ್ಕೊಳ್ಳೋದಿಲ್ಲ. ಹೈಕಮಾಂಡ್ಗೆ ಹೋಗಿ ಲಾಬಿ ಮಾಡೋದು, ಅದು ಇದು ಯಾವುದಕ್ಕೂ ಕೂಡ ಅವರು ಹೋಗೋದೇ ಇಲ್ಲ. ತಾವಾಯಿತು, ತಮ್ಮ ಪಾಡಾಯಿತು, ತಮ್ಮ ಕೆಲಸ ಏನಿದೆ ಅದ್ರ ಬಗ್ಗೆ ಮಾತ್ರ ಅವ್ರು ಗಮನ ನೀಡ್ತಾರೆ. ಇದೀಗ ಅವರು ಮಾಡಿದಂತಹ ಕೆಲಸಕ್ಕೆ ಈಗ ಸಚಿವ ಸ್ಥಾನ ಸಿಕ್ಕಿದೆ. ಹಾಸನಾಂಬೆಯಲ್ಲೂ ಕೂಡ ಜಾತ್ರಾ ವ್ಯವಸ್ಥೆಯನ್ನ ಕೃಷ್ಣ ಬೈರೇಗೌಡ ಮುಂದಾಳತ್ವಕ್ಕೆ ಇದೀಗ ಸಿಕ್ಕಿದೆ. ಸಾರ್ವಜನಿಕರಿಂದ ಮೆಚ್ಚುಗೆ. ಜಾತ್ರಾ ಉತ್ಸವ ಯಶಸ್ವಿಯಾಗಿತ್ತು. ಪ್ರಸನ್ನಳಾದ್ಲ ದೇವಿ ಅನ್ನುವಂಥದ್ದು ಇದೀಗ ಒಲಿದು ಬಂದಿದೆ ಅದೃಷ್ಟ. ಹಾಸನಾಂಬೆ ಆಶೀರ್ವಾದದಿಂದಲೇ ಸಚಿವ ಗಿರಿ ಸಿಕ್ಕಿದೆ ಅನ್ನುವಂತಹ ಚರ್ಚೆ ಕೂಡ ಶುರುವಾಗ್ತಾ ಇರುವಂಥದ್ದು. ಕೃಷ್ಣ ಬೈರೇಗೌಡರಿಗೆ ಮಂತ್ರಿಗಿರಿ ಒಲಿದು ಬಂದಿರುವಂಥದ್ದು. ಎಲ್ಲೂ ಕೂಡ ಅವರು ಹೋಗಿರಲಿಲ್ಲ, ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡಿರಲಿಲ್ಲ. ಯಾವುದೇ ವಿಚಾರವಾಗಿ ಮಾತನಾಡೋದಕ್ಕೆ ಹೋದ್ರೆ ಅವರು ಎಷ್ಟು ಬೇಕೋ ಅಷ್ಟು ಉತ್ತರವನ್ನ ಕೊಡ್ತಾ ಇದ್ರು. ತಮ್ಮ ಕೆಲಸ ಆಯಿತು, ತಾವಾಯಿತು, ಈ ರೀತಿಯಾಗೇ ಇದ್ದಂಥವರು ಕೃಷ್ಣ ಬೈರೇಗೌಡರು. ಇದೀಗ ಕೊನೆಗೂ ಕೂಡ ಅವರ ಕೆಲಸಕ್ಕೆ ಸಿಕ್ಕಿರುವಂಥದ್ದು ಸಚಿವ ಸ್ಥಾನ. ಇತ್ತ ಅಜ್ಜಯ್ಯನ ಆಶೀರ್ವಾದದಿಂದ ಡಿಕೆ ಶಿವಕುಮಾರ್ಗೂ ಕೂಡ ಸಿಎಂ ಪಟ್ಟ ಸಿಕ್ಕಿರೋದು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ.